ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ನಾನಿವಾಗ ಆಫ್ಟರ್ನೂನಿಂದ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ, ಲಂಚ್ ಅವರಿಂದ ಅಂತಲೇ ಹೇಳ್ಬೋದು. ಇವಾಗ ಅಕ್ಕ ಎಲ್ಲ ಹೊರಗಡೆ ಹೋಗೋಣ ಅಂತ ಹೇಳಿದ್ದಾರೆ. ಸೊ ಯಾವಾಗ ಫ್ರೀ ಆಗುತ್ತೆ ಅವಾಗ ನಮ್ಗೆ ಏನೇನು ಕೆಲಸ ಇದೆ ಅದನ್ನು ಮುಗಿಸ್ಕೊಳ್ತೀವಿ. ಸ್ವಲ್ಪ ಬ್ಯಾನರ್ ಅಂಗಡಿಯಲ್ಲಿ ಕೆಲಸ ಆಯಿತು, ಬ್ಯಾನರ್ ಹಾಕಿಸ್ಬೇಕಾಗಿತ್ತು, ಹಂಗಾಗಿ ಹೊರಗಡೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಮಧ್ಯಾಹ್ನದಿಂದ ನಾನು ಬ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿರೋದ್ರಿಂದ ರಾತ್ರಿವರೆಗೂ ನನ್ನ ರೊಟೀನ್ ಹೆಂಗಿರುತ್ತೆ ಅಂತ ನೋಡ್ಬೋದು. ವೀಡಿಯೋನ ಸ್ಕಿಪ್ ಮಾಡಿದೆ ಎಂಡವರೆಗೂ ನೋಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಗಾಡಿಲೇ ಹೋಗೋದು, ಅಕ್ಕ ಗಾಡಿ ತೆಗಿತಾ ಇದ್ದಾರೆ. ಫ್ರೆಂಡ್ಸ್, ನನ್ನ ಮಿರರಲ್ಲಿ ಕಾಣಿಸ್ತಾ ಇದೆ, ಇವಾಗ ತಿರುಗಿಸ್ಬಿಡ್ತು ರೋಡ್ ಕಾಣಲಿ ಅಂತ. ಫ್ರೆಂಡ್ಸ್, ಈಗ ಅಕ್ಕ ನಾವಿಬ್ರು ಹೋಗ್ತಾ ಇದ್ದೀವಿ. ಏನೇ ಕೆಲಸ ಆದರೂ ಅಷ್ಟೇ, ನನ್ನ ಕೆಲಸ ಆದರೂ ಅಷ್ಟೇ ಅಕ್ಕ ನಾವಿಬ್ರು ಹೋಗ್ತೀವಿ, ಅಕ್ಕನ ಕೆಲಸ ಆದರೂ ಅಷ್ಟೇ ಅಕ್ಕ ನಾವಿಬ್ರು. ಸೊ ಯಾರ ಮೇಲೂ ಅಷ್ಟಾಗಿ ಡಿಪೆಂಡ್ ಆಗಲ್ಲ. ಇದು ಯಾವ ಪಾರ್ಕು ಅಂತ ಐಡೆಂಟಿಫೈ ಮಾಡಿ ಮಂಡ್ಯದಲ್ಲಿರೋರು ಹಾಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಖಂಡಿತವಾಗ್ಲೂ ಇದು ಒಂದು ಶಾರ್ಟ್ ಹಾಕ್ತೀನಿ, ಅದು ಮಂಡ್ಯದಲ್ಲಿ ಯಾರು ಇದ್ದೀರೋ ಅವರು 100% ಗೊತ್ತಾಗುತ್ತೆ ಇದು ಯಾವ ಪ್ಲೇಸ್ ಅಂತ. ಸ್ಟೇಡಿಯಂ, ಮಂಡ್ಯ ಸ್ಟೇಡಿಯಂ. ಫೈನಲಿ ಮಂಡ್ಯ ಬಿಗ್ ಪ್ರಿಂಟ್ ಹತ್ರ ಬಂದ್ವಿ ಫ್ರೆಂಡ್ಸ್. ಹಾಗೆ ಬರೋ ರೋಡಲ್ಲೇ ಎಳ್ನೀರು ಸಿಕ್ತು. ಹಾಗೆ ಅಕ್ಕ ಮತ್ತು ನಾನಿಬ್ರು ಎಳ್ನೀರು ಕುಡ್ಕೊಂಡು ನಾವಿಬ್ಬರು ಡ್ಯೂಟಿಗೆ ಹೊರಟ್ವಿ. ಸೊ ಇವಾಗ ಟೈಮ್ ಬಂದು ಆಲ್ರೆಡಿ 6:30 ಆಗಿದೆ. ಚಂದು ಮದನ ಇಲ್ಲೇ ಪಕ್ಕದಲ್ಲಿ ಚರ್ಚ್ ಇದೆ, ನಮ್ಮ ಪಕ್ಕದ ಏರಿಯಾದಲ್ಲೇ ಚರ್ಚ್ ಇರೋದು. ಸೊ ನಡ್ಕೊಂಡೇ ಹೋಗ್ಬೋದು. ಫ್ರೆಂಡ್ಸ್ಗಳ ಜೊತೆ ಹೋಗಿದ್ದಾರೆ. ಸೊ ಹೋಗ್ತೀನಿ ಅಂತ ಹೇಳ್ತಾಯಿದ್ರು, ಹಂಗೆ ಹೋಗಿದ್ದಾರೆ. ಇವಾಗ ನಾನು ಕಾಫಿ ಕುಡ್ಕೊಂಡು ಸುಮ್ಮನೆ ಕೂತಿದ್ದೆ. ನನಗೆ ಯಾವಾಗ ಫ್ರೀ ಆಗುತ್ತೆ ನಾನು ಆಗ ವೀಡಿಯೋ ಮಾಡಿ ಆಗ್ತಾ ಇರ್ತೀನಿ. ನಿಮ್ಗೆ ಏನಾದರೂ ಬೋರಿಂಗ್ ಅನ್ನಿಸ್ತು ಅಂತಂದರೆ, ನಿಮ್ಗೆ ಯಾವ ಥರ ಕಂಟೆಂಟ್ ವೀಡಿಯೋ ಬೇಕು ಅಂತಂದರೆ ನಾನು ಆ ಕಂಟೆಂಟಲ್ಲಿ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಯಾವಾಗಲೂ ಅಷ್ಟೇ, ನನಗೆ ಯಾವಾಗ ಫ್ರೀ ಆಗುತ್ತೆ ನನ್ನ ರೊಟೀನಲ್ಲಿ ನಾನು ಅವಾಗ ಮಾತ್ರ ವೀಡಿಯೋ ಮಾಡ್ತಿರೋದು. ಪರ್ಟಿಕ್ಯುಲರಾಗಿ ಇದೇ ಥರ ಬೇಕು ವೀಡಿಯೋಸ್ ಅಂತ ಹೇಳಿದ್ರೆ, ನನ್ನಿಂದ ಏನಾದರೂ ನೀವು ಎಕ್ಸ್ಪೆಕ್ಟೇಷನ್ ಮಾಡ್ತಾಯಿದ್ರೆ ಅದೇ ಥರ ವೀಡಿಯೋ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಅಕ್ಕ ಪಾತ್ರೆ ಎಲ್ಲನೂ ವಾಶ್ ಮಾಡ್ತಾ ಇದ್ದಾರೆ. ನಾನು ಸ್ವಲ್ಪ ಫ್ರೀ ಆಗಿದ್ನಲ್ಲ, ಸೀರಿಯಲ್ ನೋಡ್ದಾಗ ಹೋಗ್ತಿದ್ದೆ. ನೆಕ್ಸ್ಟು ಎಡಿಟಿಂಗ್ ಮಾಡಬೇಕು, ವೀಡಿಯೋಸು ತುಂಬ ಇದೆ, ಬಟ್ ಎಡಿಟಿಂಗ್ ಮಾಡಬೇಕು. ಡೌನ್ಲೋಡಿಂಗ್ ತೊಗೊಳ್ತಾ ಇಲ್ಲ, ಯಾಕೋ ವೀಡಿಯೋ ಸೇವ್ ಆಗ್ತಾ ಇರಲಿಲ್ಲ, ಅದಕ್ಕೆ ನಿನ್ನೆ ವೀಡಿಯೋ ಸ್ಕಿಪ್ ಆಗಿದೆ. ಸೊ ಏನೇ ಮಾಡಿರೋ ವೀಡಿಯೋ ಇವತ್ತು ಅಪ್ಲೋಡ್ ಮಾಡ್ತೀನಿ, ಇವತ್ತು ಮಾಡಿರೋ ವೀಡಿಯೋ ನಾಳಿದ್ದು ಅಪ್ಲೋಡ್ ಮಾಡ್ತೀನಿ. ವೀಡಿಯೋನ ಸ್ಕಿಪ್ ಮಾಡಿದೆ ಎಂಡವರೆಗೂ ನೋಡಿ. ಹಾಗೆ ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವಾಗ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಅದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಸಪೋರ್ಟ್ ನನಗೆ ಮಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತಾ ವ್ಲಾಗನ್ನು ಕಂಟಿನ್ಯೂ ಮಾಡೋಣ. ಫ್ರೆಂಡ್ಸ್, ಶಿವು ಅವರು ಫೈನಲಿ ಬಂದರು. ನಾನು ಮತ್ತು ಶಿವು ಇಬ್ಬರನ್ನು ಡ್ಯೂಟಿ ಮುಗಿಸ್ಕೊಂಡು ಹೊರಟ್ವಿ. ಸೊ ಒಂದು 3-4 ಡೇಸಿಂದ ತುಂಬ ಚಳಿ ಅಂತಲೇ ಹೇಳ್ಬೋದು. ನಿಮ್ಮ ಕಡೆ ವೆದರ್ ಯಾವ ಥರ ಇದೆ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಮನೆಗೆ ಬಂದ ತಕ್ಷಣ ನಾನು ಫಸ್ಟ್ ಮಾಡೋ ಕೆಲಸನೇ ಫ್ರೆಶ್ ಅಪ್ ಆಗಿಬಿಡ್ತೀನಿ. ಸೊ ಫ್ರೆಶ್ ಅಪ್ ಆದಮೇಲೆ ನಾನು ಈ ಮಾಮೂಲಿ ಯೂಸ್ ಮಾಡ್ತಿರೋ ಕ್ರೀಮು ಲೋಟಸ್ ನೈಟ್ ಕ್ರೀಮ್ ಯೂಸ್ ಮಾಡ್ತಾಯಿದ್ದೀನಿ. ಯಾವಾಗಾದರೂ ರ್ಯಾಸಸ್ಗಳು ಬರ್ತಿದೆ ಅಂದಾಗ ಮಾತ್ರ ನಾನು ಕ್ಲೆನ್ಸಿಂಗ್ ಯೂಸ್ ಮಾಡ್ತೀನಿ. ಮಾಮೂಲಿ ನೈಟ್ ಕ್ರೀಮ್ನ ಸ್ಕಿಪ್ ಮಾಡಿಬಿಟ್ಟು, ನಾನು ಕ್ರೀಮ್ಗಳು ಅಂತಂದರೆ ಇದುವರೆಗೂ 2 ಕ್ರೀಮ್ ಬಳಸಿರೋದು. ಫಸ್ಟೆಲ್ಲ ನನಗೆ ಚಿಕ್ಕದಿಂದ ಫೇರ್ ಆ್ಯಂಡ್ ಲವ್ಲಿ ಅಡ್ಜಸ್ಟ್ ಆಗಿತ್ತು. ಅದು ಬಿಟ್ಟು ಬೇರೆ ಏನಾದ್ರು ಕ್ರೀಮ್ ಆಗ್ತು ಅಂತಂದಾಗ ನನಗೆ ತುಂಬ ರ್ಯಾಸಸ್ಗಳು ಬಂದುಬಿಡೋದು. ಇವಾಗ ನನಗೆ ಲೋಟಸ್ಗೆ ನಾನು ಅಡ್ಜಸ್ಟ್ ಆಗಿದ್ದೀನಿ. ಸೊ ಇವಾಗ 2 ಕ್ರೀಮ್ ಬಿಟ್ಟು ನಾನು ಯಾವತ್ತೂ ಯಾವ ಕ್ರೀಮ್ನು ಕೂಡ ಟ್ರೈ ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ರ್ಯಾಸಸ್ ಬಂದುಬಿಡುತ್ತೆ ಅಂತ ಹೇಳಿಬಿಟ್ಟು. ಸೊ ನೆಕ್ಸ್ಟು ನಾನು ಹೇರ್ಗೆ ಆಯಿಲ್ ಹಾಕ್ಕೊಳ್ತಾ ಇದ್ದೆ. ಇವತ್ತು ಸ್ನಾನ ಮಾಡಿದ್ದೆ, ಆದ್ರೂ ಕೂಡ ಹೇರ್ಗೆ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಕೆಲವರು ಸ್ನಾನ ಮಾಡಿದ್ದಿನ ಹೇರ್ಗೆ ಆಯಿಲ್ ಹಾಕ್ಬಾರ್ದು ಅಂತ ಹೇಳ್ತಾರೆ, ಬಟ್ ನಾನು ನೆಕ್ಸ್ಟ್ ಡೇ ಕೂಡ ಸ್ನಾನ ಮಾಡಬೇಕಲ್ವ, ಹಾಗಾಗಿ 2 ವಾರ ಇರೋದು ನಮ್ಮ ಮನೆ ದೇವ್ರ ವಾರ, ಸೋಮವಾರ ಮಂಗಳವಾರ 2 ವಾರನೂ ಮಾಡಬೇಕಲ್ವ, ಹಂಗಾಗಿ ಹಾಕ್ಕೊಳ್ಳೇಬೇಕು. ಬರೀ ತಲೆಯಲ್ಲಿ ಸ್ನಾನ ಮಾಡ್ತಂದರೆ ಏರ್ ಫಾಲ್ಸ್ ಜಾಸ್ತಿ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಆಯಿಲ್ ಹಾಕ್ಕೊಳ್ತೀನಿ. ಈ ಆಯಿಲ್ಗೆ ನಾನು ದಾಸವಾಳ ಆಗಿರ್ಬೋದು, ಅಲೆವೆರಾ ಆಗಿರ್ಬೋದು, ಹಾಗೆ ಕರಿಬೇವು, ಈರುಳ್ಳಿ ಇಷ್ಟೆಲ್ಲ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಬೇಯಿಸ್ಬಿಟ್ಟು ಎಣ್ಣೆ ಹಾಕೋದು. ಸೊ ಅದರದ್ದೇ ನಾನು ಸಪ್ರೇಟ್ ವೀಡಿಯೋನು ಕೂಡ ಮಾಡಿ ಹಾಕ್ತೀನಿ. ಈ ಥರ ಮಾಡೋದ್ರಿಂದ ಏರ್ ಗ್ರೋತ್ ನಿಂಗೆ ಚೆನ್ನಾಗಾಗುತ್ತೆ ಆ್ಯಂಡ್ ಏರ್ ಫಾಲ್ಸ್ ಆಗೋಲ್ಲ ಅಂತ ಹೇಳಿಬಿಟ್ಟು. ಸೊ
ಸೊ ನಾನು ಆಯಿಲೆಲ್ಲ ಹಾಕೊಂಡಾದ್ಮೇಲೆ ನೆಕ್ಸ್ಟು 2 ಗೋಲ್ಕ ಮಾಡಿಟ್ಟೆ. ಇವತ್ತು ಸ್ಟೀಲ್ ಗೋಲ್ಕ ಏನಿದೆ ಅದು ಸೇವಿಂಗ್ಸ್ ಗೋಲ್ಕ ಅಂದ್ಬಿಟ್ಟು ಶಿವ ಅವರು 20 ನಾನು 20 ದಿನಾಲೂ ಹಾಕಬೇಕು ಅಂತ ಮಾತಾಡಿಕೊಂಡು ಆ ಗೋಲ್ಕ ಮಾಡಿಟ್ಟೆ. ಪ್ಲಾಸ್ಟಿಕ್ ಗೋಲ್ಕ ಏನಿದೆ ಅದು ದೇವ್ರಿಗೆ ಅರ್ಕೆ ಮಾಡ್ಕೊಂಡಿದ್ದೆ, ಮಹದೇಶ್ವರನ ಬೆಟ್ಟಕ್ಕೆ ಚಿನ್ನ ತೇರು ಎಳಿಸ್ತೀನಿ ಅಂತ ಹೇಳಿಬಿಟ್ಟು. ಸೊ ಅದಕ್ಕೆ ಕಾಯಿನ್ಸ್ಗಳು ನಮ್ಮ ಹತ್ರ ಏನು ಕಾಯಿನ್ಸ್ಗಳು ಮಿಕ್ಕಿರುತ್ತೆ ಆ ಕಾಯಿನ್ಸ್ಗಳನ್ನ ಹಾಕ್ಕೊಳ್ಳೋದ ಅಂತ ಹೇಳ್ಬಿಟ್ಟು ಅದರ ಮೇಲೆ ಮಾದಪ್ಪ ಅಂತ ಬರೆದ್ಬಿಟ್ಟು ನಾನು ಆ ಗೋಲ್ಕಕ್ಕೆ ಅಮೌಂಟು ಕೂಡ ಹಾಕ್ಕೊಳ್ತಾ ಇದ್ದೆ. ಸೊ ಈ ಥರ ಮಾಡೋದ್ರಿಂದ ಅವತ್ತಿನ ದಿನಕ್ಕೂ ರಿಸ್ಕ್ ಆಗೋಲ್ಲ. ಇನ್ನೊಂದು ನಾವು ಕೂಡಿಟ್ಟ ದುಡ್ಡಲ್ಲಿ ತೇರು ಎಳಿಸ್ತಿದ್ದೀವಿ ಅನ್ನೋ ಖುಷಿನೂ ಕೂಡ ಆಗುತ್ತೆ. ನಾನು ದೇವ್ರನ್ನ ತುಂಬ ನಂಬ್ತೀನಿ. ಮಹದೇಶ್ವರನ ಬೆಟ್ಟಕ್ಕೂ ಕೂಡ ನಾನು ವರ್ಷವೂ ಕೂಡ ಸ್ಕಿಪ್ ಮಾಡೇ ಇಲ್ಲ, ಇದುವರೆಗೂ ಹೋಗ್ತಾ ಇರ್ತೀನಿ. ಆದರೆ ಈ ಸಲ ಕೂಡ ಪಾದಯಾತ್ರೆನೂ ಮಾಡಿದ್ದೀನಲ್ವ, ಅದು ಒಂದು ಖುಷಿ. ನೆಕ್ಸ್ಟ್ ವರ್ಷವೂ ಕೂಡ ನೋಡೋಣ, ಎಲ್ಲ ಒಳ್ಳೇದಾಯಿತು ಅಂತಂದರೆ ನಾನು ಕೂಡ ಪಾದಯಾತ್ರೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ನಮ್ಮ ರೂಮ್ ಬರ್ತಿದ್ದಂಗೆ ಇದು ನನಗೆ ಡೈರೆಕ್ಟ್ ಕಾಣಿಸೋ ರೀತಿ ಇದನ್ನ ಹ್ಯಾಂಗ್ ಮಾಡ್ಕೊಂಡಿದ್ದೀನಿ. ಇದಂದರೆ ನನಗೆ ತುಂಬ ಇಷ್ಟ, ಶಿವ ಅವ್ರು ಕೊಡಿಸಿರೋದು. ಸೊ ರಿಯಲ್ ಮಂಕಿ ಅನ್ನೋ ಥರನೇ ಕಾಣಿಸುತ್ತೆ. ನನಗೆ ಮಂಕಿ ಅಂತಂದರೆ ತುಂಬಾ ಇಷ್ಟ. ಅದು ಮಂಕಿ ಅಂದರೆ ಚಿಕ್ಕ ಪಾಪು ಇರುತ್ತಲ್ಲ ಅದಂದರೆ ತುಂಬ ಇಷ್ಟ. ದೊಡ್ಡದೆಲ್ಲ ನೋಡಿದ್ರೆ ಭಯ ಆಗಿಬಿಡುತ್ತೆ, ಅದ್ರ ಬೇಬಿ ಇರುತ್ತಲ್ಲ ಅದಂದರೆ ತುಂಬ ಇಷ್ಟ. ಲೈಫಲ್ಲಿ ಒಂದ್ಸಲ ಆದ್ರೂ ಮಂಕಿ ಬೇಬಿನ ಎತ್ಕೋಬೇಕು ಅಂತ ಆಸೆ ಇದೆ, ನೋಡೋಣ ಮುಂದೆ. ಸೊ ಈ ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ವೀಡಿಯೋ ನಾನು ಅದೇ ವ್ಲಾಗನ್ನು ಕಂಟಿನ್ಯೂ ಮಾಡಿಕೊಂಡೆ. ವಾರ ಆಗಿರೋದ್ರಿಂದ ನಾನು ನೆಕ್ಸ್ಟ್ ಡೇ ಕೂಡ ಮಾರ್ನಿಂಗ್ ಒಂದು 5:30ಗೆಲ್ಲ ಎಚ್ಚರ ಆಗಿತ್ತು. ಒಂದೇ ಒಂದು ನಕ್ಷತ್ರ ಕಾಣಿಸ್ತಾ ಇದೆ, ನೋಡ್ತಾ ಇರ್ಬೋದು. ಅದನ್ನು ಕೂಡ ಕ್ಯಾಪ್ಚರ್ ಮಾಡಿಕೊಂಡೆ. ಸೊ ನನಗೆ ಕತ್ಲೆ ಅಂದರೆ ಆ್ಯಕ್ಚುಲಿ ಭಯ. ಸೊ ಒಂದು ಕ್ಯಾಪ್ಚರ್ ಮಾಡಿಕೊಂಡು ಮನೆ ಒಳಗಡೆ ಅಲ್ವಾ ಕೆಲಸ, ಹೋಗಿ ಕೆಲಸ ಎಲ್ಲ ಮಾಡಿಕೊಂಡೆ. ಅಷ್ಟರಲ್ಲಿ ಬೆಳಕು ಕೂಡ ಆಗಿತ್ತು. ಬಾಗಿಲೆಲ್ಲ ಕ್ಲೀನ್ ಮಾಡಿಕೊಂಡು ಶಿವದ್ದು ಇವತ್ತು ರಂಗೋಲಿ ಹಾಕ್ಕೊಂಡಿದ್ದೆ, ಲಿಂಗ ಟೈಪ್ ಬರೋದು. ಸೊ ಇದು 14ರಿಂದ 2 ರಂಗೋಲಿ ತುಂಬ ಚೆನ್ನಾಗೂ ಕೂಡ ಬರುತ್ತೆ. ನಾನು ಬಾಗಿಲೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಅಲ್ವಾ ಆಲ್ರೆಡಿ. ಹೊಸ್ಲಿಗೆಲ್ಲ ಕುಂಕುಮ ಎಲ್ಲ ಹಾಕ್ಕೊಂಡು, ಹಾಗೆ ತುಳಸಿ ಕಟ್ಟೆಗೆಲ್ಲ ಕೂಡ ಅಲ್ಲೂ ತುಳಸಿ ಕಟ್ಟೆಲ್ಲ ತೊಳ್ಕೊಂಡು ಅಲ್ಲಿಗೂ ಕೂಡ ರಂಗೋಲಿ ಎಲ್ಲ ಹಾಕ್ಕೊಂಡೆ. ಇದು ಕಲ್ಲು ಜೋಡಿಸಿದ್ರು, ಅದ್ರ ಮೇಲೆ ಸಗಣಿ ತಾರಿಸ್ಬಿಟ್ಟು ನೆಕ್ಸ್ಟ್ ರಂಗೋಲಿ ಹಾಕ್ಕೊಂಡಿದ್ದೀವಿ. ಸಗಣಿ ತಾರಿಸೋದ್ರಿಂದ ಪಾಸಿಟಿವ್ ವೆಬ್ಸ್ ಅಂದರೆ ವೈರಸ್ಗಳು ಯಾವುದಾದ್ರೂ ಬಂತು ಅಂತಂದರೆ ಅದು ಅವಾಯ್ಡ್ ಆಗುತ್ತೆ. ಇದು ಮನೆ ಮುಂದೆ ಸಗಣಿ ಇರಬೇಕು ಸೈನ್ಸ್ ಪ್ರಕಾರ ಹೋಯಿತು ಅಂದರೆ. ಸೊ ನಾನು ಮಾರ್ನಿಂಗ್ ತಿಂಡಿಗೆ ನೆಕ್ಸ್ಟು ಚಪಾತಿ ಕೂಡ ಮಾಡಿಕೊಂಡೆ. ಚಪಾತಿನ ಒಬ್ಬಳೇ ಹೊತ್ತೋದ್ರಿಂದ ಒಂದೇ ಸಲ ನಾನು ಈ ಥರ ಹೊತ್ತೇ ಇಟ್ಕೊಬಿಡ್ತೀನಿ. ಏನಾದರೂ ಶಿವರು ಬೇಗ ರೆಡಿ ಆಯಿತು ಅಂದರೆ ಅವರು ಸುಟ್ಕೊಡ್ತಾರೆ, ಅವ್ರು ಒತ್ತಕ್ಕೆ ಬರೋಲ್ಲ ಸರಿಯಾಗಿ. ಹಂಗಾಗಿ ಈ ಥರ ಒಂದೇ ಸಲ ಒತ್ತಿ ಇಟ್ಕೊಬಿಟ್ಟಿದೆ. ಅಲ್ಲೇ ಒತ್ಬಿಟ್ಟು ಅಲ್ಲೇ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಅದು ಒಣಗೋದು ಆ ಥರ ಏನಾಗಲ್ಲ. ಸೊ ಕೆಳಗಡೆ ಶೀಟ್ ಏನಿದೆ ಅದು ಗೋಧಿ ಹಿಟ್ಟು ತಂದಿದ್ರಲ್ಲ ಅದನ್ನೇ ಕಟ್ ಮಾಡಿ ಆ ಥರ ಮಾಡ್ಕೊಂಡಿದ್ದೀನಿ. ಚಪಾತಿ ಮಾಡಿದಾಗೆಲ್ಲ ಅದು ಯೂಸ್ ಆಗ್ತಾಯಿದೆ. ನೆಕ್ಸ್ಟು ನಾನು ಚಪಾತಿ ಎಲ್ಲನೂ ಸುಟ್ಕೊಂಡೆ. ಮಾರ್ನಿಂಗ್ ತಿಂಡಿ ಕೂಡ ರೆಡಿ ಆಯಿತು. ಕಡಲೆಕಾಳು ಗೊಜ್ಜು ಮತ್ತು ಸೋರೆಕಾಯಿ ನಮ್ಮ ಹತ್ರನೇ ಬಿಟ್ಟಿತ್ತು, ಅವೆರಡು ಹಾಕ್ಬಿಟ್ಟು ನಾನು ಗೊಜ್ಜು ಮಾಡಿಕೊಂಡೆ. ಸೊ ಮಾಡ್ಕೊಂಡಾದ್ಮೇಲೆ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ದೇವ್ರ ಪೂಜೆನೂ ಕೂಡ ಮುಗಿಸ್ಕೊಂಡೆ. ಸೊ ವಾರದ ದಿನ ದೇವ್ರ ಪೂಜೆ ಮುಗಿಸ್ಬಿಟ್ರೆ ಒಂಥರ ಡೇ ಈಸ್ ಕಂಪ್ಲೀಟೆಡ್ ಅಂತ ಅನಿಸುತ್ತೆ ನನಗೆ ಯಾವಾಗಲೂ. ಹಾಗೆ ವಾರ ಏನಾದರೂ ಡಿಲೇ ಆಯಿತು ಅಂತಂದರೆ ಡೇ ಕಂಪ್ಲೀಟ್ ಅಂತ ಅನಿಸಲ್ಲ. ಫ್ರೆಂಡ್ಸ್, ನಾನು ಮತ್ತು ಶಿವ ಇಬ್ಬರೂ ತಿಂಡಿ ತಿನ್ಕೊಂಡು ಡ್ಯೂಟಿಗೆ ಹೊರಟ್ವಿ. ಸೊ ಇವತ್ತಿನ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ, ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್.